ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ. ನಮ್ಮಿನೆಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಸ್ಯಾರಿ ಬಗ್ಗೆ ಯಾರೋ ಒಬ್ರು ಕಮೆಂಟ್ ಮಾಡ್ತಾನೆ ಇದ್ರು. ನಾನು ಇನ್ನೂ ಇನ್ಸ್ಟಾದಲ್ಲಿ ಈ ಸ್ಯಾರಿ ಕೊಲಾಬ್ ಮಾಡಿರ್ಲಿಲ್ಲ. ಸೊ ಇದು ನೋಡಿ, ನೆಕ್ ಡಿಸೈನ್ ಈ ತರ ಕ್ರಾಸ್ ಆಗಿ ಬಂದು ಈ ತರ ಸ್ಟಿಚ್ ಮಾಡಿಸಿದೀನಿ. ಅಂಡ್ ಹಿಂದೆಗಡೆ ಬಂದು ಈ ತರ ಫುಲ್ ಕವರ್ ಆಗುತ್ತೆ. ನೀನ್ ಈ ಸೀರೆ ಬಗ್ಗೆ ತೋರಿಸ್ಬೇಕಂತಾನೆ ನಾನು ಇನ್ನು ಸ್ವಲ್ಪ ಹಿಂದೆ ಇಡಬೇಕಾಗುತ್ತೆ. ಕೆಳಗಡೆ ಎಲ್ಲ ಕಾಣಿಸ್ತಿಲ್ಲ. ಸದ್ಯಕ್ಕೆ ನಾನೀಗ ರೆಡಿ ಆಗ್ತಾ ಇದ್ದೀನಿ. ಕೆ ಆರ್ ನಗರ ಹೋಗೋದಿದೆ. ನಮ್ಮ ಅಕ್ಕ ಇದ್ದಾರಲ್ಲ, ನಮ್ಮ ಅಕ್ಕನ ಊರ್ಗಿತ್ತಿ ಮಗಳು ಅಂದ್ರೆ ನಮ್ಮ ಭಾವ ಇದ್ದಾರಲ್ಲ, ನಮ್ಮ ಭಾವನ ತಮ್ಮನ ಮಗಳದು ಇವತ್ತೊಂದು ಆರ್ತಿ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಅದಿರೋದೇ ನೈಟ್ ಇರೋದು, ಆಯ್ತಾ. ಹಾಗಾಗಿ ಒಂದು 7 ಆ ಥರ ಇರೋದು. ಆ ನಾನು ಏನು ಆಯ್ತಾ. ಸೊ ಹಾಗಾಗಿ ಈಗ ನಾವೆಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ರಾತ್ರಿ ಇರೋದಲ್ವಾ, ಎನ್ ಕೆ ಆರ್ ನಗರ 1 ಅವರ್ 1 ಕಾಲ್ ಅವರ್ಗೆಲ್ಲ ಹೋಗ್ಬಿಡ್ಬೋದು. ಸೊ ಈಗ ನಾನು ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಎಮೋಲಿನ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಅವಾಗವಾಗ ಬೇರೆ ಬೇರೆ ಪ್ರಾಡಕ್ಟ್ನ ಟ್ರೈ ಮಾಡ್ತಿರ್ತೀವಿ. ಬಟ್ ಸದ್ಯಕ್ಕೆ ಈಗ ನಾನು ಈ ಮಾಯಿಶ್ಚರೈಸರ್ನ ಇಡಬಟ್ಟು ಹಿಂಗೆ ಕೈ ಹಾಕೊಳ್ಳೋಷ್ಟರಲ್ಲಿ ಕೆಳಗೆ ಬಿದ್ದೋಯ್ತು. ಮಾತಾಡ್ಕೊಂಡು ಬಿಡಿಸ್ದೆ. ತುಂಬಾ ಶೆಕೆ ಆಗ್ತಾ ಇದೆ ಇವತ್ತು. ಮಳೆ ಬರೋದಂತೂ ಪಕ್ಕಾ ಅಂತ ಅನ್ನಿಸ್ತಿದೆ ನಂಗೆ. ನಾನು ಏನಂದ್ರೆ ನಮ್ಮ ಮನೇಲಿ ನಾನು ರೂಮ್ಗೆ ಹೋಗಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ರೆಡಿ ಆಗೋದೇ ಇಲ್ಲ. ಇಲ್ಲೊಂದು ಮಿರರ್ ಇದೆಯಲ್ಲ, ಏನು ಈ ರೂಮ್ ಮತ್ತೆ ಇಲ್ಲಿ ವಾಶ್ರೂಮ್ ಇರೋದು, ಇದ್ರ ಮಧ್ಯೆ ಇಲ್ಲೊಂದು ಮಿರರ್ ಇದೆ ಅಲ್ವಾ, ನಾನು ಯಾವಾಗ್ಲೂ ಇಲ್ಲೇ ರೆಡಿ ಆಗೋದು. ಆ ಡ್ರೆಸ್ಸಿಂಗ್ ಟೇಬಲ್ ನ ಯೂಸೇ ಮಾಡ್ಕೊಳಲ್ಲ. ನಂಗೆ ಬೇಕಾಗಿರೋದು ಬೇಡದಿರೋದು ಎಲ್ಲ ತಗೊಂಡ್ ಇಲ್ಲೇ ಆಗ್ತಿರ್ತೀನಿ. ಯಾಕಂದ್ರೆ ನಾನು ಹೋಗಿ ಬಂದು ಈಗ ಇಲ್ಲಿಂದ ಫ್ರೆಶ್ ಅಪ್ ಆಗಿ ಬಂದಿದ ತಕ್ಷಣ ಇಲ್ಲೇ ರೆಡಿ ಆಗೋದು. ಸೊ ಹಾಗಾಗಿ ಈ ಮಿರರ್ ಹತ್ರನೇ ನಾನು ಮ್ಯಾಕ್ಸಿಮಮ್ ರೆಡಿ ಆಗೋದು. ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಮೇಲ್ಗಡೆ ರೂಮ್ ಅಲ್ಲಿ ಇರ್ಬೋದು, 2 ರೂಮಲ್ಲೂ ಕೂಡ ನಾನು ಅಷ್ಟೊಂದು ರೆಡಿ ಆಗೋದಕ್ಕೆ ಹೋಗಲ್ಲ. ಇಲ್ಲೇ ಮ್ಯಾಕ್ಸಿಮಮ್ ನಾನು ಇಲ್ಲೇ ರೆಡಿ ಆಗೋದು. ಈಗ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಯೂಸ್ ಮಾಡ್ತಾ ಇರೋದು ವಿಶ್ ಕೇರ್ ಅವರ ನಿಯಾಸಿನಮೈಡ್ ಸನ್ಸ್ಕ್ರೀನ್. ಇದು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ನನಗೆ. ಇದೊಂಥರ ನೋಡಿ ವಾಟರಿ ಫೀಲ್ ಬರುತ್ತೆ. ಇದನ್ನ ಹಾಕೋಬೇಕಾದ್ರೆ ಅದು ಟೆಕ್ಸ್ಚರ್ ಅದೇ ತರ ಇರೋದು. ಈ ತರ ಏನ್ ಗೊತ್ತಾ, ನಂಗೆ ಜಾಸ್ತಿ ಸಮಯನೇ ಕೊಡಲ್ಲ ಇವರು ಮುಂಚಿನ ತರ. ನಾನು ಅಗಾರೋ ಅವರ ಈ ಒಂದು ಎಗ್ ಬಾಲರ್ನ ಯೂಸ್ ಮಾಡಿಕೊಂಡು ನಮ್ಮ ಅಥರ್ವನ್ಗೆ ಸ್ಕೂಲಿಂದ ಬಂದ ತಕ್ಷಣ ಅವನಿಗೆ ಸ್ನ್ಯಾಕ್ಸ್ ಏನಾದರೂ ಕೊಡಬೇಕಲ್ಲ. ಅವ್ನು ತುಂಬ ಇಷ್ಟಪಡೋದು ವೆಜ್ಜೀಸಲ್ಲಿ ಏನಂತ ಅಂದರೆ ಕಾರ್ನ್ ಮತ್ತು ಕ್ಯಾರೆಟ್ ತುಂಬ ಇಷ್ಟಪಡ್ತಾನೆ. ಸೊ ಈ ಎಗ್ ಬಾಯ್ಲರಿಂದ ತುಂಬ ಈಸಿಯಾಗಿ ಸ್ಟೀಮ್ ಮಾಡ್ಕೊಬೋದು. ಸೊ ಇದನ್ನು ಕ್ಯಾರಿ ಮಾಡೋದಕ್ಕೂ ಈಸಿ, ಯೂಸ್ ಮಾಡೋದಕ್ಕೂ ಈಸಿ, ತುಂಬ ಕ್ವಿಕ್ಕಾಗಿ ಆಗುತ್ತೆ. ಆ್ಯಂಡ್ ಅವ್ನು ಬಂದಿದ ತಕ್ಷಣ ಅಮ್ಮ ಸ್ನ್ಯಾಕ್ಸ್ ಕಾರ್ನ್ ಕೊಡಿ, ಕ್ಯಾರೆಟ್ ಕೊಡಿ ಅಂತ ಕೇಳ್ತಾನೆ. ಅವನೇ ಇಷ್ಟಪಟ್ಟು ತಿನ್ನೋದು ವೆಜ್ಜೀಸ್ ಅಂತ ಅಂದರೆ ಈ ಕ್ಯಾರೆಟ್ ಮತ್ತು ಕಾರ್ನ್. ಹಾಗಾಗಿ ಅವನಿಗೆ ಇದನ್ನು ಕೊಡ್ತಾ ಇದ್ದೀನಿ. ಚೆನ್ನಾಗಿ ಇದು ಸ್ಟೀಮ್ ಆಗಿದೆ. ಸೊ ಈ ಒಂದು ಪ್ರಾಡಕ್ಟ್ನಲ್ಲಿ ನಿಮಗೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಸೊ ಈಗ ಇದನ್ನು ಅಥರ್ವಂಗೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಇಷ್ಟ ಅವನಿಗೆ. ನವೀನವ್ರನ್ನ ಫ್ರೆಶ್ ಅಪ್ ಆಗೋದಕ್ಕೆ ಲೇಟಾಗಿ ಕಳಿಸ್ತೀನಿ. ಇಲ್ಲಾಂದ್ರೆ ಮುಂಚೆನೇ ರೆಡಿ ಆಗ್ಬಿಟ್ಟು ನನ್ನ ಜೀವ ತಿಂತಾ ಇರ್ತಾರೆ. ಆಯ್ತಾ ಆಯ್ತಾ, ಎಲ್ಲಿ ಹೋಗ್ಬೇಕಾದ್ರೂ ಅರ್ಜೆಂಟು, ಬರ್ಬೇಕಾದ್ರೂ ಅರ್ಜೆಂಟು. ಅವ್ರಿಗೆ ಒಂಥರ ಎಲ್ಲ ಅರ್ಜೆಂಟಲ್ಲೇ ಇರ್ತಾರೆ. ಅವತ್ತು ಹಿಂಗೆ ಒಂದು ಬ್ಯಾಂಕಿಗೆ ಹೋಗಿದ್ವಿ ಯಾವುದೋ ಕೆಲ್ಸದ ಮೇಲೆ. ಅವಾಗ ಅಯ್ಯ ಅಲ್ಲಿದ್ದವ್ರು ಹೇಳುತ್ತೆ, ಏನ್ ಸರ್ ಯಾವಾಗ ಹಿಂಗೆ ಅರ್ಜೆಂಟಲ್ಲೇ ಇರ್ತೀರ ನೀವು ಅಂತ ಅಂದ್ಬಿಟ್ಟು ಅಲ್ಲಿರೋರೊಬ್ರು ಹಂಗೆ ಕೇಳ್ಬಿಟ್ರು. ಏನ್ ನವೀನ್ ಸರ್ ನೀವು ಯಾವಾಗ್ಲೂ ಇಷ್ಟು ಅರ್ಜೆಂಟಲ್ಲಿ ಇರ್ತೀರಾ, ಯಾಕೆ ಹಿಂಗೆ ನೀವು ಅಂತ. ಅಯ್ಯೋ ನಿಮ್ಗೆ ಹಿಂಗೆ ಅನ್ಸಿದ್ರೆ ನಾನು ದಿನ ಪೂರ್ತಿ ಇವ್ರ ಜೊತೆ ಹಿಂಗೆ, ಎಲ್ಲಿ ಹೋಗ್ಬೇಕಾದ್ರೂ ಅರ್ಜೆಂಟು, ಎಲ್ಲಿಂದ ಬರ್ಬೇಕಾದ್ರೂ ಅರ್ಜೆಂಟು. ಅಪ್ಪ ಇನ್ ಸ್ವಲ್ಪ ಹೇಳು, ಎಲ್ಲ ಕೇಳಿಸ್ಕೊಂಡೆ. ಹೋಗ್ ಪ್ಯಾಂಟ್ ಹಾಕೋಗ್ರಿ ಬಂದ್ಬಿಟ್ರು. ಇನ್ ಸ್ವಲ್ಪ ಹೇಳು ಅನ್ಕೊಂಡು. ಹೇಗೆ ಟವಲ್ ಸುತ್ಕೊಂಡಿಲ್ವಾ? ಕತ್ತು ಕೇಳಿಸ್ಕೊತಾ ಇರ್ತಾರೆ, ಏನ್ ಹೇಳ್ತಾಳೆ ನನ್ನ ಬಗ್ಗೆ ಅಂತ ಅಂದ್ಬಿಟ್ಟು. ಅಲ್ಲ ಸೈಲೆಂಟ್ ಆಗಿ ಡೋರ್ ಹತ್ರನೇ ಫುಲ್ ನಾನು ಮಾತಾಡೋದೆಲ್ಲ ಕೇಳಿಸ್ಕೊತಾ ಇದ್ರು. ಬ್ಯಾಂಕ್ ಅವ್ರು ಬೈದಂತೆ ಯಾಕೆ ಇಷ್ಟ ಅರ್ಜೆಂಟ್? ಬೈದಂತೆ ಅಂತ ಹೇಳದ್ನ ಅಲ್ಲಿ ಬ್ಯಾಂಕ್ ಅಲ್ಲಿ ಒಬ್ರು ಯಾರೋ ಹೇಳಿದ್ರು, ಏನ್ ಸರ್ ಯಾವಾಗ್ಲೂ ಹಿಂಗ್ ಅರ್ಜೆಂಟ್ ಅಲ್ಲಿ ಇರ್ತೀರಾ ಅಂತ ಅಂದಿದ್ದು. ನಾನ್ ಬೈದ್ನಂತೆ ಅಂತ ಅಂದ್ಬಿಟ್ಟು ಸೇರ್ಸ್ಬಿಡ್ತಾರೆ ಇವ್ರು. ಏನ್ ಹಂಗಾಡ್ತೀರಾ? ನಮಗೆ ನಮ್ಮ ಕೇಂದ್ರ ಸ್ಥಾನನ ಬಿಟ್ಟು ಹೊರಗಡೆ ಹೋಗಕ್ಕೆ ಇಷ್ಟ ಇಲ್ಲ. ಅಂದ್ರೆ ಕೇಂದ್ರ ಸ್ಥಾನ ಅಂದ್ರೆ ನಮ್ಮ ಮನೆ. ಸೊ ಲೈಟ್ ಆಫ್ ಆಗ್ಬೇಕು. ನಾನು ಲೈಟ್ ಹಾಕಿ ಸ್ವಲ್ಪ ಲೈಟ್ ಚೆನ್ನಾಗಿ ಬರ್ತೈತು ಅದು ಇದಕ್ಕೆ ಬ್ಯಾಕ್ ಗ್ರೌಂಡ್. ನೋಡಿ ಎಷ್ಟು ಬ್ರೈಟ್ ಆಗಿ ಬರ್ತೈತೆ. ನಾನು ಇದನ್ನ ಹಾಕಿರ್ಲಿಲ್ಲ ಅಂದ್ಬಿಟ್ಟು ತೆಗಿಲಿಲ್ಲ ಅಲ್ವಾ. ಸಿಕ್ಕಪ್ ನಂಗೆ ಇಲ್ಲೊಂದು ಫ್ಯಾನ್ ಬೇಕು, ಒಂದ್ ಫ್ಯಾನ್ ಅರೇಂಜ್ ಮಾಡ್ರಿ ಅಂದ್ರೆ ಆಯ್ತಲ್ಲ. ಈಗ ನೋಡಿ ಇದನ್ನ ನಾನು ಯೂಸ್ ಲವ್ ಚೈಲ್ಡ್ ಮಸಾಬಾ ಈ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಇದ್ರಲ್ಲೇ ಮಾಯಿಶ್ಚರೈಸರು ಮತ್ತೆ ಸನ್ಸ್ಕ್ರೀನು ಮತ್ತೆ ಇದು ಏನು
ಸೀರಮ್ಮು ಜೊತೆಗೆ ಫೌಂಡೇಶನ್ ಎಲ್ಲ ಇರುತ್ತೆ. ನಾವು ಹಾಕೋ ಅವಶ್ಯಕತೆ ಇಲ್ಲ, ಬಟ್ ನಂಗೆ ರೆಗ್ಯುಲರ್ ಆಗಿ ಅದನ್ನ ಯೂಸ್ ಮಾಡ್ತೀನಲ್ಲ, ಹಾಗಾಗಿ ನಾನು ಅದನ್ನ ಹಾಕೊಂತೀನಿ. ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಹಾಕ್ಲೇಬೇಕು ನಂಗೆ, ಇಲ್ಲಾಂದ್ರೆ ಸಮಾಧಾನ ಆಗೋದೇ ಇಲ್ಲ. ಸ್ಕಿನ್ನು ಸ್ವಲ್ಪ ಒಂಥರ ಡ್ರೈ ಸ್ಕಿನ್ನು ಒಂಥರ ಬೇಗ ಇದಾಗ್ಬಿಡುತ್ತೆ. ಸೊ ಇದನ್ನೀಗ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಇದ್ರಲ್ಲೇ ಎಲ್ಲ ಇರುತ್ತೆ. ಸೀರಮ್ ಹೇಳಿದ್ನಲ್ಲ, ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಸ್ವಲ್ಪ ಲೈಟ್ ಆಗಿ ಹಾಕೊಂತೀನಿ. ನಿಮ್ಮನೇಲೆ ಸೆಟ್ಲ್ ಆಗೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್ ನೋಡಿ ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಅಂತ ಅನ್ಬಿಟ್ಟು, ರಕ್ಷಿತಾ ಶಿವಕುಮಾರ್ ರೆಡಿ ಆಗ್ತವ್ರೆ. ಸೊ ಪ್ಲಾನ್ ಇರ್ಲಿಲ್ಲ ಗೈಸ್ ನನ್ಗೆ. ಸಡನ್ ಆಗಿ ಇವಾಗ ಕಾಲ್ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು. ಅವರು ಡೌಟ್ ಅಲ್ಲಿ ಇದ್ರು, ಬಂದ್ ಕರ್ಕೊಂಡು ಹೋಗಕ್ ಹಿಂಸೆ ಆಗುತ್ತೆ ಅಂತ. ಸೊ ಇವಾಗ ಪ್ಲಾನ್ ಮಾಡಿದ್ರಲ್ಲ, ಪಟ್ ಅಂತ ನಾನು ಬಂದು ಇಲ್ಲ ರೆಡಿ ಆಗೋಣ ಅಂತ. ಮತ್ತೆ ಈಗ ಡ್ರಾಪ್ ಮಾಡೋದಿಕ್ಕೆ ಬರ್ಬೇಕು, ಆಮೇಲೆ ಅಮ್ಮ ಒಬ್ರೆ, ಅದಕ್ಕೆ ನಾನು ಇವತ್ತು ಅಮ್ಮನ ಜೊತೆ ಇರ್ತೀನಿ, ಹೋಗುವಂತೆ ಬಿಡು ಅಂದೆ. ಫ್ರೆಂಡ್ಸ್, ಇನ್ನು ಈ ಫೇಸಸ್ ಕೆನಡದು ಕಾಂಫಿ ಮ್ಯಾಟ್ ವಾವ್ ಲಿಪ್ಸ್ಟಿಕ್ ನ ಯೂಸ್ ಶುರು ಮಾಡಿದ್ದು. ಅದಾದ್ಮೇಲೆ ಬೇರೆ ಲಿಪ್ಸ್ಟಿಕ್ ತಗೊಂಡಿಲ್ಲ ನಾನು. ಇದನ್ನೇ ರೆಗ್ಯುಲರ್ ಆಗಿ ಇದೊಂದ್ ಶೇಡೆ ನಂಗೆ ಏನೋ ಫುಲ್ ಸೆಟ್ ಆಗ್ಬಿಟ್ಟೈತಿ. ಇದು ಬ್ರೌನ್ ಕಲರ್ ಒಂಥರ ಅದು ನಂಗೆ ಲೈಟ್ ಆಗಿ ಅಂತಾನು ಅನ್ಸುತ್ತೆ, ತುಂಬಾ ಹೆವಿ ಅಂತಾನು ಅನ್ಸಲ್ಲ. ಸೊ ಅದಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದೀನಿ. ನನ್ಗೆ ಹಣೆಗೆ ಯಾವ ಬಿಂದಿ ಇಟ್ರು ಒಂಥರ ಸಮಾಧಾನ ಅನ್ಸಲ್ಲ. ಐಲೈನರ್ ಒಂದ್ ಡಾಟ್ ಇಟ್ರೆ ಸ್ಟಿಕ್ಕರ್ ಒಂಥರ ಬೇರೆ ಯಾವ್ದೇ ತಗೊಬಂದ್ ಇಟ್ಕೋ, ನಂಗೇನೋ ದೊಡ್ಡದು ನನ್ಗೂ ತುಂಬಾ ದೊಡ್ಡದಾಗಿ ಕಾಣುತ್ತೇನೋ ಅಂತಾನೆ ಫೀಲ್ ಆಗುತ್ತೆ. ಈ ಐಲೈನರ್ದು ಒಂದ್ ಡಾಟ್ ಇಟ್ಬಿಟ್ರೆ ಒಂಥರ ಸಮಾಧಾನ ಅನ್ಕೊಳ್ಳಿ. ಮದ್ವೆಗೂ ಮುಂಚೆ 1 year ಆಯ್ತು ಇದು ಬ್ಲೌಸ್ ಸ್ಟಿಚ್ ಮಾಡಿಸಿ. ಈಗ ಸ್ವಲ್ಪ ಚೇಂಜಸ್ ಆಗೇ ಆಗುತ್ತೆ. ನಾನೀಗ 4 ದಿನ ಜಿಮ್ ಆಟ ಆಡದ್ನಲ್ಲ, 4 ದಿನ ಅಲ್ಲಿಂದ ಬಂದಾದ್ಮೇಲೆ ಡಯಟ್ ಎಲ್ಲ ಮರ್ತ್ಬಿಟ್ಟು 1 kg ಜಾಸ್ತಿ ಆಗ್ಬಿಟ್ಟಿದೀನಿ. ಅವಾಗ ಹೆಂಗೋ ಒಂಚೂರು ಬರ್ತಿತ್ತೇನೋ, ಒಂಚೂರು ಕಷ್ಟಪಟ್ಟಿದ್ರೆ ಆಗೋದು. ಅದ್ ನೋವು ಇದ್ ನೋವು ಅನ್ಕೊಂಡ್ ಸುಮ್ನಾಗ್ಬಿಟ್ಟೆ. ನವೀನ್ ಈ ತರ ಕೂದ್ಲು ಹಿಂದೆ ಸಿಕ್ಬಿಟ್ರೆ ಇರಿಟೇಟ್ ಆಗ್ಬಿಡ್ತೀವಿ. ಎತ್ಕೊ ನಿನ್ ಕೂದ್ಲು ನಾವು ಹುಟ್ಟಕ್ಕೆ. ಏನ್ ಬರ್ದಿದ್ಯಾ ಮಗ್ನೆ? ಏನದು ನೋಡಿ ಸರಿ. ಆದ್ರೂ ಎಷ್ಟೇ ಸಿರಡ್ಕೊಂಡು ಹೋಗೋಕೆ ಏನಾದ್ರು ಹಾಕಿ ಲಿಪ್ಸ್ಟಿಕ್ ಹಚ್ಚಿದ್ಮೇಲೆ ಅಲ್ವಾ ಅದೊಂದು ಲಿಪ್ಸ್ಟಿಕ್ ಹಾಕ್ಲಿಲ್ಲ ಅಂತ ಅಂದ್ರೆ ಸಮಾಧಾನನೇ ಆಗಲ್ಲ. ಹೀಗೆ ಅದಕ್ಕೆ ಅದನ್ನೇ ಇಬ್ಬರು ಮಾತಾಡಿಕೊಂಡು ರೆಡಿ ಆಗ್ತಾ ಇದ್ದೀವಿ. ಈಗ ನಾನು ಎಲ್ಲ ರೆಡಿ ಆಗಿದ್ದಾಯಿತು. ಸೊ ಜ್ಯುವೆಲ್ರಿ ಯಾವ್ದು ಹಾಕೋಣ ಅಂತ ಅಂದ್ಬಿಟ್ಟು ಯಾವುದಾದ್ರೂ ಒಂದು ಸಿಂಪಲ್, ನಾನು ಈ ಸ್ಯಾರಿ ಕೊಲ್ಯಾಬ್ ಮಾಡೋದಿತ್ತು, ಹಾಗಾಗಿ ಒಂಥರ ಸ್ಟೋನ್ ಆ ಥರ ಜ್ಯುವೆಲ್ರಿನ ಹಾಕ್ಕೊಂಡು ಕೊಲ್ಯಾಬ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ ನಾನು ಈ ಸ್ಯಾರಿ ವೇರ್ ಮಾಡೋದಕ್ಕೆ. ನನಗೆ ಈ ಕಲರ್ ಕಾಂಬಿನೇಷನ್ನೇ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿತ್ತು. ಸೊ ಈ ಪೇಜ್ನ ಅಂದರೆ ಯಾವ ಪೇಜಿಂದ ತೊಗೊಂಡಿದ್ದೀನಿ ಏನು ಅಂತ, ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಕೊಲ್ಯಾಬ್ ಮಾಡಿದ್ದೀನಿ. ರಾಘವೇಂದ್ರ ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು, ರಾಘವೇಂದ್ರ ಸ್ಯಾರಿ ಕಲೆಕ್ಷನ್ಸ್ ಅಂತ ಅವ್ರ ಪೇಜಲ್ಲಿ ನಾನು ಇದನ್ನು ತರಿಸ್ಕೊಂಡಿದ್ದು. ಸೊ ಅವ್ರ ಪೇಜಿಗೆ ಕೊಲ್ಯಾಬ್ ಮಾಡಿದ್ದೀನಿ. ನೀವು ಯಾರಾದರೂ ಬೈ ಮಾಡಬೇಕಂದ್ರೆ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಪ್ರೈಸ್ ಬಂದು 1000 ರೂಪೀಸ್ ಪ್ಲಸ್ ಶಿಪ್ಪಿಂಗ್ ಇದೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಂಪ್ರೆಸ್ ಆಗಿದ್ದು ಅಂತಂದರೆ, ಸೊ ಇದಕ್ಕೆ ಒಂದು ಸಿಂಪಲ್ ಆಗಿದ್ದು ಒಂದು ಸರ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ. ಅದೊಂಥರ ಕ್ಯೂಟಾಗಿ ಕಾಣ್ತಾ ಇತ್ತು. ನನಗೆ ಈ ಥರ ಸಿಂಪಲ್ ಆಗಿರೋದನ್ನು ಹಾಕ್ಕೊಳ್ಳೋದಕ್ಕೇ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಂಡ್ ಎಸ್, ಈಗ ಒಂದು ರೀಲ್ ಮಾಡಿಬಿಡ್ಬೇಕು. ಯಾವ ಸಾಂಗ್ ಮಾಡಬೇಕೇನು ಅಂತ ಮುಂಚೆನೇ ಸೆಲೆಕ್ಟ್ ಮಾಡ್ಕೊಬಿಟ್ಟಿದ್ದೀನಿ, ಯಾಕಂದರೆ ರೀಲ್ಸ್ ಮಾಡೋರಿಗೆ ಗೊತ್ತಿರುತ್ತೆ. ರೆಡಿ ಆದಮೇಲೆ ನಾನು ಸಾಂಗ್ ಸೆಲೆಕ್ಷನ್ ಮಾಡ್ತೀನಿ ಅಂತ ಹೋದರೆ ಅಲ್ಲೇ ಸುಮಾರು ಹೊತ್ತು ಆಗಿಬಿಡುತ್ತೆ. ಸೊ ರೀಲ್ಸ್ ಎಲ್ಲ ಮಾಡಿದ್ದಾಯಿತು. ಈಗ ನಾವೆಲ್ಲರೂ ಹೊರಡೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಅಮ್ಮ ಮತ್ತು ಶಿವು ಬಂಟುನ ಪಿಕ್ ಮಾಡಬೇಕು. ಸೊ ಫ್ರೆಂಡ್ಸ್, ಫೈನಲಿ ಈಗ ರೆಡಿಯಾಗಿ ಹೊರಟಿದ್ದೀವಿ. ಇವ್ರು ಕಾರಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಫುಲ್ ಲಾಕ್ ಎಲ್ಲ ಮಾಡ್ಕೊಂಡು ಕಾರ್ಕಿನೇ ಒಳಗಡೆ ಬಿಟ್ಬಿಟ್ಟು, ಈಗ ಕಾರ್ ಹತ್ರ ಹೋಗ್ಬಿಟ್ಟು ಕಾರ್ಕಿ ಬಿಟ್ಬಿಟ್ಟು ಬಂದಿದೀನಿ ಅಂತ ಕಾರ್ಕಿ ತಗೋಬ್ರಕ್ ಹೋಗಿದ್ದಾರೆ. ನಾವು ಹೋಗುವಾಗಲೆಲ್ಲ ಏನಾದ್ರೂ ಒಂದ್ ಹಿಂಗೆ ಒಂಚೂರು ಲೇಟ್ ಆಗೇ ಆಗುತ್ತೆ ಅಲ್ವಾ? ಯಾವಾಗ್ಲೂ ಅಷ್ಟೇ ಲೇಟ್. ಆಕ್ಚುಲಿ ನಾವ್ ಅನ್ಕೊಂಡಿದ್ದು 6 o'clock ಹೊರಡೋಣ ಅಂತ. ಇನ್ನು 5:17 6 ಗಂಟೆಗೆ ಹೊರಟ್ರೆ 7 ಗಂಟೆಗೆಲ್ಲ ಹೊರಟೋಗ್ತೀವಿ. 1 hour ಸಾಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀವಿ. ಅಲ್ಲಿ ನಿಮ್ ದೊಡ್ಡಮ್ಮನ ಮನೆ ನಮ್ಮಮ್ಮ ಅವ್ರ ಅಕ್ಕನ ಮನೆ ಆನ್ ದಿ ವೇ ಸಿಗುತ್ತಲ್ಲ, ಅಲ್ಲಿ ಹೋಗೋಣ. ನಾನು ಅಮ್ಮ ಇರಮ್ಮ ಒಂದ್ ರೀಲ್ಸ್ ಮಾಡ್ಬೇಕು ಅಂತಂದ್ರೆ ಮಾಡ್ಕೊಂಡೇ ಕುತ್ಕೋ ಅಂತ ಬೈದ್ರು.
ಈಗ ಹೊರಟ್ವಿ. ಟೈಮ್ ಬಂದು ನಾವು ಹೊರಟಾಗ ಅದೇ 5:45 ಆ ಥರ ಆಯಿತು ಅಂತ ಅನಿಸುತ್ತೆ. ನವೀನ್ ಅವ್ರು ಡ್ರೈವ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಾವು ಬೇಗನೆ ರೀಚ್ ಆಗ್ತೀವಿ ಅನ್ನೋದು ಕನ್ಫರ್ಮು. ಅಷ್ಟು ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಇಲ್ಲಿ ನೋಡಿ ನಮ್ಮ ಅಥರ್ವ ನಿದ್ರೆ ಮಾಡ್ತವನೆ. ಅವ್ರ ಅತ್ತೆ ಮತ್ತು ಮಾವನ ಮಡ್ಲಲ್ಲಿ ಮಲ್ಕೊಂಡು ಅವ್ನಿಗೆ ನಿದ್ರೆ ಬಂದುಬಿಟ್ಟಿತ್ತು. ಸ್ಕೂಲಿಂದ ಬಂದಿದ ತಕ್ಷಣ ಮಲಗ್ತಾನೆ. ನಾವು ಕಂದೆಗೌಡನ ಕೊಪ್ಪಲಲ್ಲಿ ನಮ್ಮ ಅಮ್ಮ ಮತ್ತು ಶಿವು ಅವ್ರನ್ನೆಲ್ಲ ಅಲ್ಲಿ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ನಮ್ಮ ದೊಡ್ಡಮ್ಮನ ಮನೆಗೆ ನಾವು ದೇವಸ್ಥಾನಕ್ಕೆ ಅಂತ ಬಂದ್ವಿ. ನನಗೆ ಅದು ಏನೋ ಗೊತ್ತಿಲ್ಲ, ಕೆ ಆರ್ ನಗರಕ್ಕೆ ಹೋಗ್ಬೇಕಾದ್ರೆ ಆನ್ ದಿ ವೇ ಇದು ಕಂದೆಗೌಡನ ಕೊಪ್ಪಲು ಅಂತ ನಮ್ಮ ದೊಡ್ಡಮ್ಮ ಅವ್ರ ಮನೆ ಇದೆ ಈ ಊರಲ್ಲಿ ಅಂತ ಹೇಳಿದ್ನಲ್ಲ. ಸೊ ನನಗೆ ಹೇಗೆ ನಮ್ಮ ಅಮ್ಮಂಗೆ ಈ ಥರ ಕೆ ಆರ್ ನಗರಕ್ಕೆ ಹೋಗ್ಬೇಕಾದ್ರೆ ಅಕ್ಕನ ಮನೆಗೆ ಸ್ಟಾಪ್ ಕೊಟ್ಟು ಅಕ್ಕನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಅನ್ಸುತ್ತೋ, ನನಗೆ ಈ ದಾರಿಲಿ ಓಡಾಡಬೇಕಾದ್ರೆ ಈ ಶನಿದೇವ್ರ ದೇವಸ್ಥಾನಕ್ಕೆ ಬರಬೇಕು ಅಂತ ಮನಸ್ಸು ಯಾವಾಗಲೂ ಎಳಿತಾ ಇರುತ್ತೆ. ಸೊ ಇವತ್ತು ನಾವೇನು ಪ್ಲ್ಯಾನ್ ಏನೂ ಮಾಡ್ಕೊಂಡಿರಲಿಲ್ಲ, ಏನಿಲ್ಲ. ಬಟ್ ಬರದೇ ಇರೋದಕ್ಕೆ ಆಗಲೇ ಇಲ್ಲ. ನನಗೆ ಹೋಗ್ಬೇಕು ನವೀನ್ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಒಂಥರ ಯಾವ ಥರ ಆಗ್ಬಿಡ್ತೀನಿ ಅಂತ ಅಂದರೆ, ನಾನು ಇಲ್ಲಿಗೆ ಬಂದಾಗ ಫುಲ್ ಒಂದು ಎಮೋಷ್ನಲ್ ಆಗ್ಬಿಡ್ತೀನಿ ನಾನು. ಯಾವ ಥರ ಅಂದರೆ ದೇವರು ನಾನು ಬೇಡಿದ್ದು ಎಲ್ಲನೂ ಕೊಟ್ಟಿದ್ದಾನೆ. ನನ್ನ ಜೊತೆ ಯಾವಾಗಲೂ ಆ ಶನಿದೇವ್ರ ಬಗ್ಗೆ ಕತೆಗಳನ್ನ ಕೇಳಾದ್ಮೇಲಂತೂ, ಅಮ್ಮನ ಮನೆ ಕತೆ ಓದಿಸಿದಾಗ ಕತೆ ಕೇಳಾದ್ಮೇಲಂತೂ ನಾನು ಎಷ್ಟು ನಂಬೋದಕ್ಕೆ ಶುರು ಮಾಡಿದೆ ಅಂತ ಅಂದರೆ, ಭಗವಂತನಿಂದ ನಂಗೆ ಅಷ್ಟೇ ಒಳ್ಳೆಯದು ಕೂಡ ಆಗಿದೆ. ನಾನು ದೇವ್ರ ಬಗ್ಗೆ ತುಂಬ ಹೇಳ್ತಾ ಇರ್ತೀನಿ. ಆ್ಯಂಡ್ ಪ್ರತಿ ಸಲ ಹೇಳ್ದಾಗ್ಲೂ ಈ ಮಾತು ಹೇಳ್ತೀನಿ. ಕೆಲವ್ರಿಗೆ ಬೋರ್ ಅಂತ ಅನ್ಸ್ಬೋದು, ಬೋರಿಂಗ್ ಅಂತ ಅನ್ಸ್ಬೋದು, ಆದರೆ ನಿಜವಾಗ್ಲೂ ನಂದು ಅನುಭವ ಅಷ್ಟಿರುತ್ತೆ. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತೀನಿ. ದೇವ್ರನ್ನ ನಂಬಿ ದೇವ್ರನ್ನ ಪೂಜೆ ಮಾಡಿ ಖಂಡಿತವಾಗ್ಲೂ ದೇವ್ರ ಕೈ ಬಿಡಲ್ಲ. ಸೊ ಅಲ್ಲಿಂದ ನಮ್ಮ ದೊಡ್ಡಮ್ಮವ್ರ ಮನೆಯಿಂದ ಅವ್ರನ್ನೆಲ್ಲ ಪಿಕ್ ಮಾಡಿಕೊಂಡು ಈಗ ನಾವು ಲೇಖನ ಅವ್ರ ಮನೆಗೆ ಬಂದ್ವಿ. ಸೊ ಸುಮಾರು ಸಲ ಕೇಳ್ತಾ ಇದ್ರಿ ಲೇಖನ ಯಾರು ಅಂತ ಅಂದ್ಬಿಟ್ಟು. ಲೇಖನ ಬಂದು ನಮ್ಮ ಅಕ್ಕ ಇದ್ದಾರಲ್ಲ ಅವರ ಓರ್ಗಿತ್ತಿ ಮಗಳು, ಅಂದರೆ ನಮ್ಮ ಭಾವನ ತಮ್ಮನ ಮಗಳು. ಅವಳದೇ ಇವತ್ತು ಆರತಿ ಫಂಕ್ಷನ್ ಇದ್ದಿದ್ದು. ಹಾಗಾಗಿ ಈಗ ಎಲ್ಲ ಬಂದ್ವಿ. ನಮ್ಮ ಚಿಂಟು ನೋಡಿ ವಿಡಿಯೋ ಮಾಡ್ತಾಯಿದ್ಲು. ಇಲ್ಲೇ ಲೇಖನ ಅವ್ರ ಅಮ್ಮ ಇವರು ಬಿಂದು ಅಕ್ಕ ಅಂತ ಅಂದ್ಬಿಟ್ಟು. ಸೊ ನಮ್ಮನೆ ಫಂಕ್ಷನ್ಸ್ಗಳಲ್ಲೆಲ್ಲ ಅವ್ರಿಗೆ ಎಷ್ಟು ಚೆನ್ನಾಗಿ ಮಿಂಗಲಾಗಿ ನಮ್ಮ ಜೊತೆ ಲೇಖನನ, ನಮಗೆ ನಮ್ಮ ಅಕ್ಕನಿಗೆ ಅವಳು ಓರ್ಗಿತಿ ಮಗಳು ಅಂತ ಅನ್ಸ್ಬೋದು. ಬಟ್ ನಮಗೂ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಲೇಖನ ಅಂದರೆ ಅವಳು ನಮಗೆ ಏನೋ ಅಕ್ಕನ ಮಗಳು, ಸ್ವಂತ ಅಕ್ಕನ ಮಗಳು ಅನ್ನೋ ಥರನೇ ಫೀಲ್ ಆಗುತ್ತೆ. ಅವರು ಅಷ್ಟೇ ಅದೇ ಥರ ಇರ್ತಾರೆ ಅಕ್ಕನು. ನಾವೆಲ್ಲರೂ ಸೇರ್ಕೊಂಡಾಗ್ಲೂ ಅಷ್ಟೇ ನಮ್ಗೆ ಏನೋ ತುಂಬ ಬಾಂಡಿಂಗ್ ಬೆಳೆದ್ಬಿಟ್ಟಿದೆ ನಮಗೆ. ಲೇಖನ ಅಂದರೆ ನಮ್ಮ ಮನೇಲಿ ಇರೋರಿಗೆ ಎಲ್ರಿಗೂ ಅಷ್ಟೇ ತುಂಬ ಅಂದರೆ ತುಂಬ ಇಷ್ಟ. ಅವಳು ಅಷ್ಟೇ ನಮ್ಮನ್ನ ಚಿಕ್ಕಿ ಅಂದ್ಕೊಂಡು, ಚಿಂಟು ಹೇಗಿರ್ತಾಳೆ ನಮ್ಮ ಜೊತೆ ಅದೇ ಥರ ಅವಳು ಇರ್ತಾಳೆ. ಈಗ ರಕ್ಷಿತಾ ಮದುವೆ ಆಗಿ 6 ತಿಂಗಳಾಯಿತು. ಬಟ್ ರಕ್ಷಿತನ ಜೊತೆನೂ ಅವಳು ಚೆನ್ನಾಗಿ ಕ್ಲೋಸ್ ಆಗಿ ಹೊಂದ್ಕೊಂಡು ಇರ್ತಾಳೆ. ಹಾಗಾಗಿ ಅವಳು ಇಷ್ಟ. ಅವಳು ಫಂಕ್ಷನ್ನ ನಾವು ಮಿಸ್ ಮಾಡಂಗೆ ಇಲ್ಲ ಅಂತ ಅಂದ್ಕೊಂಡು ಎಲ್ಲರೂ ಬಂದ್ವಿ. ಅಷ್ಟರಲ್ಲಿ ಆಲ್ರೆಡಿ ಕೂರಿಸಿ ಶಾಸ್ತ್ರ ಎಲ್ಲ ಆಗಿತ್ತು. ಈಗ ಅವಳಿಗೆ ಆರತಿ ಮಾಡಿದ್ರು. ನಮ್ಮ ಅಕ್ಕ ಅವರೆಲ್ಲ ಅರ್ಶಿನ ಕುಂಕುಮ ಬಂದವರಿಗೆ ಇದನ್ನೆಲ್ಲ ಕೊಡ್ತಾಯಿದ್ರು. ಖುಷಿಯಾಯಿತು ಎಲ್ಲರೂ ಹೋಗಿದ್ದು, ನಾವು ಎಲ್ಲರೂ ಆ ಫಂಕ್ಷನಲ್ಲಿ ಭಾಗಿಯಾಗಿದ್ದು ನಮ್ಮೆಲ್ರಿಗೂ ಖುಷಿ ಆಯಿತು. ನವೀನ್ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ, ನೀವು ಫಂಕ್ಷನ್ ಅಟೆಂಡ್ ಮಾಡ್ತಾರಿ ಅಂತ ಹೇಳಿ ಹೋಗಿದ್ರು. ಹಾಗಾಗಿ ಈಗ ನಾವು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಂತಿದ್ದೀವಿ. ನಮ್ಮ ಅಥರ್ವಂಗೂ ಖುಷಿ, ಲೇಖನ ಲೇಖನ ಅಕ್ಕ ಫಂಕ್ಷನ್ಗೆ ಹೋಗ್ತೀನಿ ಅಂತ ನೆನ್ನೆಯಿಂದನೇ ಹೇಳ್ತಾ ಇದ್ದ. ಆ್ಯಂಡ್ ಈಗ ಬಂದೀಗ ಫೋಟೋ ತೆಗೆಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಊಟ ಕೂಡ ಅರೇಂಜ್ ಆಗಿತ್ತು ಆಲ್ರೆಡಿ. ನಾವು ಊಟ ಮಾಡಿಕೊಂಡು ಹೊರಡೋದಿದೆ. ನಮ್ಮ ಬಂಟು ಅಂತೂ ನಮ್ಮಮ್ಮನ ಜೊತೆ ಫಿಕ್ಸ್ ಆಗಿಬಿಟ್ಟಿರ್ತಾನೆ. ಅವನು ನಮ್ಮಮ್ಮ ಬಿಡೋದೇ ಇಲ್ಲ, ಅವನನ್ನು ಕೆಳಗಡೆನೂ ಬಿಡಮ್ಮ ಆಟ ಆಡಲಿ ಅಂತಂದ್ರು ಬಿಡಲ್ಲ. ನಮ್ಮಮ್ಮ ಎತ್ಕೊಂಡಂಗೆ ಇರ್ತಾರೆ. ಅವಳು ನೋಡಿ ಲೇಖನ ಮಾತಾಡ್ತಿದ್ದಾಳೆ ಆರ್ಯನ. ಆ್ಯಂಡ್ ಬಂಟು ಅಂತಲೇ ಫೇಮಸ್ ಆಗಿಬಿಟ್ಟವನೆ. ಅವನ್ನ ಆರ್ಯ ಅಂತ ಕರೆಯೋದೇ ಕಡಿಮೆ, ಅವನ್ನ ಬಂಟು ಅಂತಲೇ ಕರೆಯೋದು ಎಲ್ಲರೂ. ಅದೇ ಥರ ಎಲ್ಲರೂ ಕರಿತಾಯಿದ್ರು. ಸೊ ಲೇಖನ ಅವ್ರ ಅಪ್ಪ ಮತ್ತು ಅಮ್ಮ, ಅಂದರೆ ನಮ್ಮ ಭಾವ ಇದ್ದಾರಲ್ಲ, ನಮ್ಮ ಭಾವನ ತಮ್ಮ ಮತ್ತು ನಾದ್ನಿ. ಸೊ ಈಗ ಅಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಊಟ ಇತ್ತು. ಊಟ ಈಗ ಕುತ್ಕೊಂಡಿದ್ದೀವಿ. ನವೀನ್ ಬರಲೇ ಇಲ್ಲ. ಅವರು ನೀನು ಊಟ ಮುಗಿಸ್ಕೊತಾರೋ ನಾನು ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾವು ಅಷ್ಟರಲ್ಲಿ ಊಟ ಮುಗಿಸೋಣ ಅಂತ ಅಂದ್ಬಿಟ್ಟು ಊಟ ಮುಗಿಸ್ಕೊತಾ ಇದ್ದೀವಿ. ನಮ್ಮ ಆರ್ಯನ ಶಿವು ಎತ್ಕೊಂಡಿದ್ದ. ನಾನು ಅಮ್ಮ ಅಥರ್ವ ಊಟಕ್ಕೆ ಕೂತ್ಕೊಂಡಿದ್ವಿ. ನಾವು ಊಟ ಮಾಡಾದ್ಮೇಲೆ ಅವ್ರು ಊಟ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆಮೇಲೆ ಆರ್ಯನ ಕರ್ಕೊಳ್ಳೋಣ ಅಂತ ಈಗ ನಾವು ಊಟ ಮಾಡ್ತಾಯಿದ್ದೀವಿ. ಅಥರ್ವಂಗೂ ನಾನೇ ತಿನ್ನಿಸ್ಬೇಕು ಅಂತ ತಿನ್ಸ್ಕೊತಾ ಇದ್ದ. ಈಗ ಊಟ ಎಲ್ಲ ಆಗಿ ಕೆಳಗಡೆ ಬಂದ್ವಿ ನಾವು. ನವೀನ್ ಅವರು ಕೂಡ ಇನ್ನೇನು ಬರ್ತಾಯಿದ್ದೀನಿ ಅಂತ ಅಂದರು. ಅವ್ರನ್ನ ಊಟಕ್ಕೆ ಕಳಿಸ್ಬಿಟ್ಟು ನಾವಿಲ್ಲೆಲ್ಲ ಮಾತಾಡ್ಕೊಂಡು ನಿಂತಿದ್ವಿ. ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ನಮ್ಮ ಚಿಂಟು ನೋಡಿ ಇಲ್ಲೇ ಇದ್ದಾಳೆ. ಅವಳಿಗೂ ಖುಷಿ, ತಂಗಿದು ಫಂಕ್ಷನ್ ಮಾಡ್ತಾಯಿದ್ವಿ ಅಂತ ಅಂದ್ಬಿಟ್ಟು.
ಒಂಥರ ಎಲ್ಲ ಊರಿಂದನೂ ಎಲ್ಲ ಬಂದಿದ್ರು. ಆರ್ಯ ಇಲ್ಲಿ ಊಟ ತಿನ್ಸ್ಕೊತವನೆ ನಮ್ಮ ಅಮ್ಮನ ಕೈಯಲ್ಲಿ. ಅದು ಏನೋ ಅವನಿಗೆ ಇಲ್ಲಿ ಮಕ್ಳುಗಳು ನೋಡ್ಕೊಂಡು ರೋಡ್ಗೆ ಹೋಗ್ಬಿಡ್ತಾನೆ ಅಂತ ಭಯ. ಅಲ್ಲಿ ಆಟ ಆಡಬೇಕಾದ್ರೆ ನಮ್ಮ ಅತ್ತೆ ಸೋದ್ರ ಮಾವನ ವೈಫು ಕೂಡ ಬಂದಿದ್ರು. ನಾವು ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ. ನವೀನ್ ಮತ್ತು ನನ್ನ ಕಸಿನ್ ಬಂದರು, ಅವರಿಬ್ಬರು ಊಟಕ್ಕೆ ಹೋದರು. ಈಗ ನಮ್ಮ ಅತ್ತೆ ಈಗ ಊರಿಗೆ ಹೋಗ್ತೀವಿ ಅಂತ ಅವರು ರೆಡಿ ಆಗಿದ್ದಾರೆ, ಊರಿಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ತುಂಬಾ ಚೆನ್ನಾಗಿತ್ತು, ಎಲ್ಲರೂ ನೋಡಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ, ಖುಷಿ ಆಯಿತು. ಈಗ ಅವರು ಕೂಡ ಊರಿಗೆ ಹೋಗ್ತಾ ಇದ್ದಾರೆ, ನಮ್ಮ ಅತ್ತೆ ಮತ್ತು ಮಾವ. ಬನ್ನಿ ಹೋಗೋಣ ಮೈಸೂರಿಗೆ ಅಂತ ಕರೆದೆ, ಬರಲಿಲ್ಲ. ಆ್ಯಂಡ್ ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಆಯಿತಾ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್.